ಸೀರೀಸ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ಶಾರ್ಟ್ ಸೀರೀಸ್ನಲ್ಲಿ ಎಲೆಕ್ಟ್ರಾನಿಕ್ ಗೋಲ್ಡ್ ರಿಸೀಟ್ಸ್ ಅಂತ ಒಂದು ಹೊಸ ಕಾನ್ಸೆಪ್ಟ್ ತಂದಿದ್ದಾರೆ NSE ಇಂದ, ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜಿಂದ. ಅದ್ರ ಬಗ್ಗೆ ಮಾತಾಡೋಕ್ಕೆ ಅಂತ ಬಂದಿದ್ದೀನಿ. ಜಸ್ಟ್ ಕಳೆದ ವಾರ ಅಷ್ಟೇ ಬಂದಿರುವಂಥದ್ದು. ಮುಂಬರುವ ದಿನಗಳಲ್ಲಿ ನಿಮ್ಮ ಬ್ರೋಕರ್ ಅಕೌಂಟ್ಗಳಲ್ಲೂ ಕೂಡ ಈ ಇನ್ಸ್ಟ್ರೂಮೆಂಟು ಸಿಗ್ತಾ ಹೋಗುತ್ತೆ. ಏನು ಪ್ರಾಬ್ಲಮ್ನ ಸಾಲ್ವ್ ಮಾಡೋಕ್ಕೆ ಹೋಗಿದ್ದಾರೆ ಅಂತಂದರೆ, ನೋಡಿ, ಯಾರಿಗಾದರೂ ಚಿನ್ನ ಖರೀದಿ ಮಾಡಬೇಕು ಅಂತಂದರೆ ಬೆಸ್ಟ್ ಆಪ್ಷನ್ ಯಾವುದಿತ್ತು, ಇದ್ರ ಬಗ್ಗೆ ಚಿನ್ನ ಖರೀದಿಸುವ ಮುನ್ನ ಅಂತ ಒಂದು ವೀಡಿಯೋ ಮಾಡಿದೆ, KGF ಸ್ಟೈಲಲ್ಲಿ ಅಂತ ಒಂದು ವೀಡಿಯೋ ಮಾಡಿದೆ. ಎರಡೂ ಕೂಡ ಈ ವಿಡಿಯೋದ ಎಂಡಿಗೆ ಕೊಟ್ಟಿರ್ತೀನಿ, ನೀವು ಇಂಟ್ರೆಸ್ಟ್ ಇದ್ದವರು ಚೆಕ್ಔಟ್ ಮಾಡ್ಬೋದು. ಸಾವರಿನ್ ಗೋಲ್ಡ್ ಬಾಂಡ್ SGB ಅಂತ ಏನು ಗೌರ್ಮೆಂಟ್ ಕಡೆಯಿಂದ ಬರ್ತಾಯಿತ್ತು, RBI ಒಂದು ಸಾವರಿನ್ ಅಥಾರಿಟಿ ಇರ್ತಾಯಿತ್ತು, ಅದೇ ಬೆಸ್ಟ್ ಆಪ್ಷನ್ ಆಗಿರ್ತಿತ್ತು. ಗ್ರಾಮಿಗೆ ₹50 ಡಿಸ್ಕೌಂಟ್ ಕೂಡ ಕೊಡೋರು. 8 ವರ್ಷ ನೀವು ಹೋಲ್ಡಿಂಗಲ್ಲಿ ಇಟ್ಕೊಂಡಿದ್ರಿ ಅಂತಂದರೆ ಆಮೇಲೆ ನೀವು ವಿಡ್ರಾ ಮಾಡಿಕೊಂಡ್ರೆ ಅದಕ್ಕೆ ನಿಮಗೆ ಯಾವುದೇ ರೀತಿಯಂಥ ಟ್ಯಾಕ್ಸ್ ಬೀಳ್ತಾ ಇರಲಿಲ್ಲ. ವರ್ಷ 2.5% ಗೋಲ್ಡ್ ಅಪ್ರಿಷಿಯೇಷನ್ ಆಗೋದಲ್ಲದೆ ನಿಮಗೆ ಪ್ರತ್ಯೇಕವಾಗಿ ನೀವು ಎಷ್ಟು ದುಡ್ಡು ಕೊಟ್ಟು ತೊಗೊಂಡಿರ್ತೀರೋ ಅದಕ್ಕೆ 2.5% ಇಂಟ್ರೆಸ್ಟ್ ಕೂಡ ನಿಮಗೆ ಅಕೌಂಟಿಗೆ ಹಾಕ್ತಾಯಿದ್ರು. ಇಷ್ಟೆಲ್ಲ ಬೆನಿಫಿಟ್ಸ್ ಇತ್ತು. ಆದರೆ ಲಾಸ್ಟ್ 2 ವರ್ಷದಿಂದ ಗೋಲ್ಡ್ ರೇಟ್ ತುಂಬ ಮೇಲ್ಗಡೆ ಹೋದಾಗಿಂದ ಗೌರ್ಮೆಂಟ್ ಕಂಪ್ಲೀಟಾಗಿ ನಿಲ್ಲಿಸ್ಬಿಟ್ಟಿದೆ ಅಲ್ವಾ. ಯಾಕೆಂದರೆ ಡಾಲರ್ ಟರ್ಮ್ಸಲ್ಲಿ ಬೇರೆಯಿಂದ ಇಂಪೋರ್ಟ್ ಮಾಡಿಕೊಂಡೇ ನಾವು ಇಲ್ಲಿ ಗೋಲ್ಡನ್ನ ಕೊಡುವಂಥದ್ದು. ಹಾಗಾಗಿ ಸರ್ಕಾರಕ್ಕೆ ಹೊರೆ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಅದ್ರ ಬಗ್ಗೆ ಏನು ಕ್ಲಾರಿಟಿ ಕೊಟ್ಟಿಲ್ಲ, ನಿಲ್ಲಿಸ್ಬಿಟ್ಟಿದ್ದಾರೆ. ಸೊ SGB ಬಿಟ್ಟರೆ ಡಿಜಿಟಲ್ ಗೋಲ್ಡ್ ಅಂತ ಒಂದಿಷ್ಟು ಪ್ಲಾಟ್ಫಾರ್ಮಲ್ಲಿ ಸಿಗ್ತಾ ಹೋಗುತ್ತೆ. ಆದರೆ ಅದಕ್ಕೆ ತುಂಬ ಚಾರ್ಜಸ್ಗಳು ಬೀಳ್ತಾ ಹೋಗುತ್ತೆ. ETFಗಳು ಇವಾಗ ಸದ್ಯಕ್ಕೆ ಇರೋದ್ರಲ್ಲಿ ಯಾರಾದರೂ ಡಿಜಿಟಲಿ ಹೋಲ್ಡ್ ಮಾಡಬೇಕು ಅಂದರೆ ಬೆಸ್ಟ್ ಆಪ್ಷನ್ ಅಂತ ಆಗಿದೆ ಅಲ್ವಾ. ETFಗಳಿದೆ. ಆದರೆ ಪ್ರಾಬ್ಲಮ್ ಏನು ಅಂದರೆ ETFಲ್ಲಿ ನಿಮಗೆ ಒಂದು ವೇಳೆ ನೀವು ಒಂದು ಒಳ್ಳೆಯ ರೀತಿಯ ಅಕ್ಯುಮುಲೇಷನ್ನೇ ಮಾಡ್ಕೊಂಡಿದ್ದೀರಾ ಅಂತ ಅನ್ಕೊಳ್ಳೋಣ, ಗೋಲ್ಡ್ ಪೀಸು, ಗೋಲ್ಡ್ ಕೇಸು ಈ ಥರದಲ್ಲಿ, ಅದನ್ನ ಇನ್ ಕೇಸ್ ನಿಮಗೆ ಫಿಸಿಕಲ್ ಗೋಲ್ಡ್ ಆಗಿ ಕನ್ವರ್ಟ್ ಮಾಡಬೇಕು ಅಂತಿದೆ. ಇವಾಗ ನಿಮ್ಮ ಮಕ್ಕಳ ಒಂದು ಫ್ಯೂಚರ್ಗೋಸ್ಕರ ಮತ್ತೊಂದು ರೀಸನ್ಗೆ ನೀವು ಸೇವ್ ಮಾಡಿರ್ತೀರಾ, ಒಂದು ಒಳ್ಳೆ ಲೆವೆಲಲ್ಲಿ ಬೈ ಮಾಡಿರ್ತೀರಾ. ಈಗ ನನಗೆ ಒಂದಿಷ್ಟು ಗೋಲ್ಡ್ ತಗೋಬೇಕು, ನನಗೆ ಒಂದು ಅವಶ್ಯಕತೆ ಇದೆ ಅಂದಾಗ ನಿಮ್ಮ ಹತ್ರ ಇರುವಂಥ ಏನು ಒಂದು ETFಗಳನ್ನು ಕನ್ವರ್ಟ್ ಮಾಡ್ಕೊಳ್ಳೋಂಥ ಆಪ್ಷನ್ ಇದೆಯಾ? ಇಲ್ಲ. ನೀವು ಮಾರಿ ಅದನ್ನು ಮತ್ತೆ ಹೋಗಿ ನೀವು ತೊಗೋಬೇಕಲ್ವ, 2 ಪ್ರೊಸೆಸ್ ಮಾಡ್ತಾ ಹೋಗಬೇಕು. ಈ ಒಂದು ಪ್ರಾಬ್ಲಮ್ನ ಸಾಲ್ವ್ ಮಾಡೋಕ್ಕೆ ಎಲೆಕ್ಟ್ರಾನಿಕ್ ಗೋಲ್ಡ್ ರಿಸೀಟ್ ಬಂದಿದೆ. ಅಫ್ಕೋರ್ಸ್ ಗೋಲ್ಡನ್ನು ನೀವು ಖರೀದಿ ಮಾಡಿ ಲಾಕರಲ್ಲಿ ಇಡ್ಬೋದು, ಆದರೆ ಅದಕ್ಕೆ ಸೇಫ್ಟಿ ಇರಲ್ಲ. ಯಾವುದೇ ಬ್ಯಾಂಕಲ್ಲಿ ನೀವು ಲಾಕರಲ್ಲಿ ಅಂತ ಹೋಗಿಟ್ರೆ ಅದಕ್ಕೆ ಏನಾದರೂ ಬ್ಯಾಂಕಲ್ಲಿ ಕಳ್ತನ ಆಗೋಯ್ತು, ನಿಮ್ಮ ಒಂದು ವಸ್ತು ಇಲ್ಲ ಅಂತ ಆಗೋಯ್ತು ಅಂತಂದರೆ ನಿಮಗೆ ಪೂರ್ತಿ ಅದರದ್ದು ಅಮೌಂಟ್ ಸಿಗೋದಿಲ್ಲ. ನೀವು ಎಷ್ಟೇ ಗೋಲ್ಡ್ ಇಟ್ಟಿದ್ರೂ ಕೂಡ ಒಂದು 3 ರಿಂದ 5 ಲಕ್ಷ ಅಷ್ಟೇ ನಿಮಗೆ ಲಾಕರ್ದು ಡೆಪಾಸಿಟ್ ವ್ಯಾಲ್ಯೂ, ಏನು ಒಂದು ಸೇಫ್ ಗಾರ್ಡ್ ವ್ಯಾಲ್ಯೂ ಅಂತ ಇರುತ್ತೋ ಅದು. ಈಗ ಹೇಗೆ ಬ್ಯಾಂಕಲ್ಲಿ ದಿವಾಳಿ ಆಗೋಯ್ತು, ಬ್ಯಾಂಕ್ರಪ್ಟ್ ಆಗೋಯ್ತು ಅಂದರೆ ನೀವು ಸೇವಿಂಗ್ಸ್ ಅಕೌಂಟಲ್ಲಿ ಅಥವಾ ಫಿಕ್ಸ್ಡ್ ಡೆಪಾಸಿಟಲ್ಲಿ ಎಷ್ಟೇ ದುಡ್ಡು ಇಟ್ಟಿದ್ರೂ RBI ಕಡೆಯಿಂದ 5 ಲಕ್ಷ ಅಷ್ಟೇ ಗ್ಯಾರಂಟಿ ಇದೆಯೋ, ಅದೇ ರೀತಿ ಗೋಲ್ಡಿಗೂ ಕೂಡ ಅದು ಲಾಕರ್ ಗ್ಯಾರಂಟಿ ವ್ಯಾಲ್ಯೂ ಏನಿರುತ್ತೋ ಅದು ಮಾತ್ರ ಸಿಗ್ತಾ ಹೋಗುತ್ತೆ. ಜೊತೆಗೆ ಫಿಸಿಕಲಿ ತೊಗೊಂಡೋಗಿಡೋದು ಯಾವಾಗಲೂ ಒಂದು ಸ್ವಲ್ಪ ತಲೆ ಬಿಸಿನೇ ಅಲ್ವಾ, ಮನೇಲಿ ಇಟ್ಕೊಳೋಕ್ಕೂ ಕಷ್ಟ. ಆ ಬ್ಯಾಂಕಲ್ಲಿ ಇಟ್ಟರು ಕೂಡ ಈ ಥರ ಸಮಸ್ಯೆಗಳು, ಜೊತೆಗೆ ಮೇಕಿಂಗ್ ಚಾರ್ಜ್, ವೇಸ್ಟೇಜ್ ಚಾರ್ಜಸ್ ಅದೆಲ್ಲ ಬೀಳ್ತಾ ಹೋಗುತ್ತೆ ಫಿಸಿಕಲ್ ಗೋಲ್ಡು ನಿಮಗೆ ತಕ್ಷಣಕ್ಕೆ ನೀಡಿಲ್ಲ ಅಂತಂದರೆ. ಸೊ ಈ ಎಲ್ಲ ಒಂದು ಪ್ರಾಬ್ಲಮ್ನ ಸಾಲ್ವ್ ಮಾಡೋಕ್ಕೆ ಎಲೆಕ್ಟ್ರಾನಿಕ್ ಗೋಲ್ಡ್ ರಿಸೀಟ್ ಅಂತ ಬಂದಿದೆ. ಒಂದು ಮೇನ್ ಕಾನ್ಸೆಪ್ಟ್ ಇವ್ರು ಏನು ತರ್ತಾ ಇದ್ದಾರೆ ಅಂತಂದರೆ, ಇಡೀ ದೇಶಾದ್ಯಂತ ಇದು ಒಂದೇ ಪ್ರೈಸ್ ಇರುತ್ತೆ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನೀವು ಕೆಲವೊಂದು ಜ್ಯುವೆಲರ್ಸ್ಗಳನ್ನು ನೋಡಿ, ಕರ್ನಾಟಕದಲ್ಲಿ ಬೆಂಗಳೂರಲ್ಲೇ ಒಂದು ವ್ಯಾಲ್ಯೂ ಇರುತ್ತೆ, ಕರ್ನಾಟಕ ಸ್ಟೇಟಲ್ಲೇ ಒಂದು ವ್ಯಾಲ್ಯೂ ಇರುತ್ತೆ. ನೀವು ಬೇರೆ ಕಡೆ ನೀವು ತಮಿಳ್ನಾಡು ಅಥವಾ ಆಂಧ್ರ ಅಲ್ಲಿ ಹೋದ್ರೇ ಬೇರೆ ಇರುತ್ತೆ. ಸ್ಟೇಟ್ ವೈಸು ಅವರು ರೇಟ್ಗಳನ್ನು ಚೇಂಜ್ ಮಾಡ್ತಾರೆ. ಕೆಲವು ಜ್ಯುವೆಲರ್ಸು ಆಲ್ ಓವರ್ ಇಂಡಿಯಾ ಒಂದೇ ಇಟ್ಟಿರೋರು ಇದ್ದಾರೆ, ಕೆಲವು ಜ್ಯುವೆಲರ್ಸು ಒಂದೊಂದು ಸ್ಟೇಟಿಗೆ ಒಂದೊಂದು ಪ್ರೈಸ್ ಅಂತ ಇರ್ತಾ ಹೋಗುತ್ತೆ. ಆದರೆ ಇದರಲ್ಲಿ ಏನಾಗುತ್ತೆ, ನಿಮಗೆ ಆಲ್ ಓವರ್ ಇಂಡಿಯಾ ನಿಮಗೆ ಒಂದೇ ಪ್ರೈಸಲ್ಲೇ ಸಿಗ್ತಾ ಹೋಗುತ್ತೆ. ಜೊತೆಗೆ ಈಸಿಲಿ ನೀವು ಡಿಮ್ಯಾಟ್ ಖಾತೆನಲ್ಲಿ ಹೊಂದಿರ್ತೀರಾ, ಹಾಗಾಗಿ ನೀವು ಟ್ರೇಡ್ ಮಾಡ್ಬೋದು, ಎಕ್ಸ್ಚೇಂಜಲ್ಲಿ ಕೊಡ್ಬೋದು. ಮೇನ್ ಬೆನಿಫಿಟ್ ಏನು ತರಕ್ಕೆ ಹೋಗ್ತಾ ಇದ್ದಾರೆ ಅಂದರೆ, ನಿಮಗೆ ಯಾವಾಗ ಬೇಕೋ ಆವಾಗ ಫಿಸಿಕಲ್ ಗೋಲ್ಡಿಗೆ ಕನ್ವರ್ಟ್ ಮಾಡಿಕೊಡುವಂಥ ಪ್ರಾಸೆಸ್ನ ಕೂಡ ಕೊಡ್ತಾ ಇದ್ದಾರೆ. ಆ ಆಪ್ಷನ್ ಕೂಡ ಇರುತ್ತೆ. ನೀವು ಹೋಲ್ಡ್ ಮಾಡಿರ್ಬೋದು, ಹೋಲ್ಡ್ ಮಾಡಿರೋ ತನಕ ಅದು ಭದ್ರವಾಗಿ ಸೆಬಿ ರಿಜಿಸ್ಟರ್ಡ್ ವಾಲ್ಟ್ ಏನಿರುತ್ತೆ NSE, ಇದು ಒಂದು ದೊಡ್ಡ ಒಂದು ವಾಲ್ಟ್ ಅಂದರೆ ಅಲ್ಲಿ ಒಂದು ಬ್ಯಾಂಕ್ ಲಾಕರ್ಗಿಂತಲೂ ಒಂದು ಸೇಫ್ ಆಗಿರುವಂಥ ಒಂದು ಜಾಗ ಅಂತ ನೀವು ಅನ್ಕೋಬೋದು. ಅದಕ್ಕೆ ಅಂತಲೇ ಅದನ್ನು ಹೋಲ್ಡ್ ಮಾಡೋಕ್ಕೆ ಅಂತಲೇ ಇಟ್ಟಿರುವಂಥ ಜಾಗ. ಅಲ್ಲಿ ಅದನ್ನು ಸೇವ್ ಮಾಡಿ ಅಲ್ಲಿ ನಿಮ್ಮ ಪರವಾಗಿ ಇಟ್ಟಿರ್ತಾರೆ. ನಿಮ್ದು ಇದೆ ಅನ್ನೋದಕ್ಕೆ ರಿಸೀಟ್ ಆಗಿ ಏನು ಸಿಗ್ತಾ ಹೋಗುತ್ತೆ, ನಿಮಗೆ ಎಲೆಕ್ಟ್ರಾನಿಕ್ ರಿಸೀಟ್ ಅಂದರೆ ನಿಮ್ಮ ಡಿಮ್ಯಾಟ್ ಖಾತೆಯಲ್ಲಿ ನಿಮ್ಮ ಹತ್ರ ಇಷ್ಟು ಕ್ವಾಂಟಿಟಿ ಇದೆ ಅಂತ ನಿಮಗೆ ಸಿಗ್ತಾ ಹೋಗುತ್ತೆ ಆ ರಿಸೀಟು. ನೀವು ವಿಡ್ರಾ ಮಾಡ್ಕೋಬೇಕು ಅಂತ ಯಾವತ್ತು ಹೇಳ್ತಿರೋ ಅವಾಗ ನಿಮ್ಗೆ ಆಪ್ಷನ್ ಕೊಡ್ತಾರೆ. ನೀವು ಫಿಸಿಕಲ್ ಗೋಲ್ಡಲ್ಲಾಗಿ ಅದನ್ನ ನೀವು ವಿಡ್ರಾ ಮಾಡ್ಕೊತ ಹೋಗ್ಬೋದು. ಅಂದರೆ ನೀವು ಆ್ಯಕ್ಚುಯಲ್ ಚಿನ್ನನ ನೀವು ಡೆಲಿವರಿ ತೊಗೊತ ಹೋಗ್ಬೋದು. ಇವಾಗ ನೀವು ತೊಗೋಬೇಕಾದ್ರೆ ನೀವು ಎಲೆಕ್ಟ್ರಾನಿಕಲಿ ಮನೆಯಿಂದನೇ ಡಿಮ್ಯಾಟಿಂದ ನೀವು ಖರೀದಿ ಮಾಡಿರ್ತೀರಾ, ತೊಗೋಬೇಕಾದ್ರೆ ನೀವು ಫಿಸಿಕಲ್ ಡೆಲಿವರಿ ಆಗಿ ನೀವು ವಾಪಸ್ ತೊಗೋಬೋದು. ಅಫ್ಕೋರ್ಸ್ ತೊಗೋಬೇಕಾದ್ರೆ ಒಂದಿಷ್ಟು ವಾಲ್ಟ್ ಚಾರ್ಜಸ್ ಅಂತ ಇರುತ್ತೆ, ಅದನ್ನು ಇಲ್ಲಿ ಮೆನ್ಷನ್ ಮಾಡಿಲ್ಲ. ಅದು ಒಂದಿಷ್ಟು ವಾಲ್ಟ್ ಚಾರ್ಜಸ್ ಅಂತ ಹಾಕ್ತಾರೆ. ಆದರೆ ನಿಮಗೆ ಜೊತೆಗೆ ನಿಮ್ಮ ಹತ್ರ ಈಗ ಆಲ್ರೆಡಿ ತುಂಬ ಫಿಸಿಕಲ್ ಗೋಲ್ಡ್ ಇದೆ ಅಂತ ಅನ್ಕೊಳ್ಳೋಣ, ಮನೆಯಲ್ಲಿ ಕಾಯಿನ್ಗಳು, ಬಾರ್ಗಳು ಈ ಥರ ಏನೇನೋ ಇಟ್ಕೊಂಡ್ಬಿಟ್ಟಿದ್ದೀರಾ, ಇಟ್ಕೊಳ್ಳೋ ತುಂಬ ತಲೆಬಿಸಿಯಾಗಿದೆ. ಯಾವಾಗಲಾದರೂ ಮನೆಯಲ್ಲಿ ಇಲ್ಲ ಅಂತಂದಾಗ ಅಥವಾ ಬ್ಯಾಂಕಲ್ಲಿ ಇಡೋದು ಈ ಥರದ್ದೆಲ್ಲ ತಲೆಬಿಸಿ ತೊಗೊಂಬರೋದು ಅಂದರೆ ನೀವೇನು ಮಾಡ್ತಾ ಹೋಗ್ಬೋದು ಅಂದರೆ, ಅದನ್ನು ಕೂಡ ನೀವು ಯಾವುದು ಸೆಬಿ ರಿಜಿಸ್ಟರ್ಡ್ ವಾಲ್ಟ್ ಇರುತ್ತೋ ಅಲ್ಲಿ ಹೋಗಿ ಫಿಸಿಕಲ್ ಗೋಲ್ಡಿಂದ ನೀವು ಎಲೆಕ್ಟ್ರಾನಿಕ್ ಗೋಲ್ಡ್ ಆಗಿ ಕೂಡ ಕನ್ವರ್ಟ್ ಮಾಡ್ಕೋಬೋದು. ಸೊ ಟು ಆ್ಯಂಡ್ ಫ್ರಮ್ ನೀವು ಇರೋದನ್ನ ಗೋಲ್ಡನ್ನ EGR ಆಗಿ ಕನ್ವರ್ಟ್ ಮಾಡ್ಕೋಬೋದು. EGR ಆಗಿ ನೀವು ಆಲ್ರೆಡಿ ಹೋಲ್ಡ್ ಮಾಡ್ತೀರಾ, ಬೈ ಮಾಡ್ತೀರಾ ಅಂದರೆ ಮುಂದೆ ಅದನ್ನು ಫಿಸಿಕಲ್ ಗೋಲ್ಡ್ ಆಗಿ ಕನ್ವರ್ಟ್ ಕೂಡ ಮಾಡ್ಕೊತ ಹೋಗ್ಬೋದು. ಇದು ಇಂಪಾರ್ಟೆಂಟ್ ಬೆನಿಫಿಟ್ ಆಗ್ತಾ ಹೋಗುತ್ತೆ. ಸೊ ಹಾಗಾದರೆ ಯಾವ್ಯಾವುದು ಇದೆ ಅಂತ ನಾವು ನೋಡ್ಕೊಂಬಂದ್ಬೋದು. ಇವ್ರದ್ದು ಪ್ರಾಡಕ್ಟು ನೋಡಿ, 2 ಇದೆ, 999 ಪ್ಯೂರಿಟಿ ಮತ್ತು 995 ಪ್ಯೂರಿಟಿ ಅಂತ 2 ಬರ್ತಾ ಹೋಗುತ್ತೆ. ಇದು ಮಲ್ಟಿಪಲ್ ಯೂನಿಟ್ಸಲ್ಲಿ ನಿಮಗೆ ಸಿಗ್ತಾ ಹೋಗುತ್ತೆ. ಇದು ಗೋಲ್ಡ್ ಆಫ್ 999
999 ಪ್ಯೂರಿಟಿ ಅಂದರೆ ಅದರ ಪ್ಯೂರಿಟಿ ಜಾಸ್ತಿ ಇರುತ್ತೆ, 995 ಅಂದರೆ ಸ್ವಲ್ಪ ಕಮ್ಮಿ ಇರುತ್ತೆ, 99.9% ಟು 99.5% ಈ ಥರ ಎಲ್ಲ ಹೇಳ್ತಾರಲ್ವಾ. ಸೊ ಆಲ್ಮೋಸ್ಟ್ ಇದು 24 ಕ್ಯಾರೆಟ್ ಗೋಲ್ಡ್ ಸ್ಟ್ಯಾಂಡರ್ಡೇ ಇರುತ್ತೆ. ಇದು ನೋಡಿ 1 kg ಕೂಡ ಸಿಗ್ತಾ ಇದೆ. ಇದು GLD 1KG999 ಇದು ಪ್ರಾಡಕ್ಟ್ ಸಿಂಬಲ್ ಅಂದ್ರೆ ಏನು, ಈಗ ರಿಲಯನ್ಸಿಗೆ ರಿಲಯನ್ಸ್ ಅಂತ ಹೇಗೆ ಹುಡುಕ್ತಿರೋ, ಇನ್ಫೋಸಿಸ್ಗೆ ಇನ್ಫಿ ಅಂತ ಹೇಗೆ ಹುಡುಕ್ತಿರೋ ಆ ಥರ ಇದನ್ನು ಹುಡುಕಬೇಕು ಅಂದರೆ 1 kg ತಗೋಬೇಕು ಅಂದರೆ ನೋಡಿ 1 KG999 GLD 1 KG999 ಈ ಥರ ಹುಡುಕಿದ್ರೆ ನಿಮಗೆ ಸಿಗ್ತಾ ಹೋಗುತ್ತೆ. ಇದು ಟ್ರೇಡಿಂಗ್ ಡೇಸ್ ನೀವು ನೋಡೋದಾದ್ರೆ ಬೆಳಗ್ಗೆ 9 ಗಂಟೆಯಿಂದ ರಾತ್ರಿ 11:30 ತನಕ, ಅಂದರೆ ಆಲ್ಮೋಸ್ಟ್ MCX ಮಾರ್ಕೆಟಿಂದ ಏನು ಟೈಮಿಂಗ್ ಇದೆಯಲ್ಲ ಆ ಥರನೇ NSE ಕೂಡ ಇದನ್ನ ಟ್ರೇಡ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಒಂದು ಲಾಟ್ ನೀವು ತೊಗೊಂಡಿರ್ತಂದ್ರೆ ಇದು ಎಷ್ಟಾಗ್ತಾ ಹೋಗುತ್ತೆ, ಇದು 100 kg, ಯಾಕಂದರೆ ಇನ್ಸ್ಟ್ರೂಮೆಂಟ್ ಹೇಳ್ತಾ ಇದೆ ಇದು 1 KG999 ಅಂತ ಇದೆ. ಸೊ ಇದು ಮ್ಯಾಕ್ಸಿಮಮ್ 100 kg ತಗೋಬೋದು. ಸಾರಿ, ಒಂದು ಯೂನಿಟ್ ನೀವು ತೊಗೊಂಡ್ರಿ ಅಂದರೆ ಅದು ಏನಾಗಿರುತ್ತೆ 1000 ಗ್ರಾಮ್ಸ್ ಆಗಿರುತ್ತೆ ಅಲ್ವಾ, 1 kg ಆಗಿರುತ್ತೆ. ಮ್ಯಾಕ್ಸಿಮಮ್ ನೀವು 100 kg ತೊಗೊಂಡು ಹೋಗ್ಬೋದು. ಇದರಲ್ಲಿ ಯಾರು ತೊಗೊಂಡು 100 kg ಕೆಪಾಸಿಟಿ ಹೇಳಿ. ಸೊ ಜೊತೆಗೆ ಇದರಲ್ಲಿ ಸೆಟ್ಲ್ಮೆಂಟು ಕೂಡ T+1 ಆಗ್ತಾ ಹೋಗುತ್ತೆ. ಜೊತೆಗೆ ಬೇರೆದ್ರಲ್ಲಿ ಯಾವ ಥರ ಇರುತ್ತೋ ಅದೇ ರೀತಿ ಇದರಲ್ಲೂ ಕೂಡ ಸರ್ಕ್ಯೂಟ್ ರೂಲ್ಸು ಅದೆಲ್ಲ ಇರುತ್ತೆ. 10% ಒಂದೇ ದಿನ ಏನಾದರೂ ಮೇಲ್ಗಡೆ ಹೋಯಿತು ಅಂದರೆ ಸರ್ಕ್ಯೂಟ್ ಬೀಳುತ್ತೆ, ಅದಕ್ಕಿನ್ನೂ ಮೇಲ್ಗಡೆ ಹೋಯಿತು ಅಂದರೆ ಮತ್ತೆ ಅಗೇನ್ 5% ಒಂದು ಸರ್ಕ್ಯೂಟ್ ಬೀಳ್ತಾ ಹೋಗುತ್ತೆ. ಸೇಮ್ ಬೇರೆ ಏನು ರೂಲ್ಸ್ ಇರುತ್ತೋ ಅದೆಲ್ಲ ಕೂಡ ಇಲ್ಲೂ ಕೂಡ ಅಪ್ಲಿಕಬಲ್ ಆಗ್ತಾ ಹೋಗುತ್ತೆ. ಇದು GLD 1KG999. ಇನ್ನೊಂದು ಗೋಲ್ಡ್ 100G99 ಅಂತ ಬಿಟ್ಟಿದ್ದಾರೆ. ಇದು 1 ಯೂನಿಟ್ ಅಂದರೆ ಇದು 100 ಗ್ರಾಮ್. ನೀವು 1 ಯೂನಿಟ್ ತೊಗೊಂಡಿದ್ದೀರಾ ಅಂದರೆ ಇದರಲ್ಲಿ ಅದು 100 ಗ್ರಾಮ್ಸ್ ಆಗಿರುತ್ತೆ. ಮ್ಯಾಕ್ಸಿಮಮ್ 100 kg ತೊಗೋಬೋದು ಇದು ಅಂತ ಹೇಳ್ತಾ ಇದ್ದಾರೆ. ಸೊ ಇದು ಕೂಡ ಸೇಮ್ ಟೈಮಿಂಗ್ಸ್ ಎಲ್ಲ ಅದೇ ರೀತಿ. ಇನ್ನೂ ಕಮ್ಮಿ ಅಂತಂದರೆ ನೋಡಿ ಗೋಲ್ಡ್ 10G99 ಅಂತ ಒಂದು ಬಿಡ್ತಾ ಇದ್ದಾರೆ. ಇದು 10 ಗ್ರಾಮ್ ಆಗಿರುತ್ತೆ. 1 ಯೂನಿಟ್ ತೊಗೊಂಡ್ರೆ 10 ಗ್ರಾಮ್ ಆಗುತ್ತೆ. ಮ್ಯಾಕ್ಸಿಮಮ್ ಇದರಲ್ಲಿ 10 kg ತೊಗೋಬೋದು ಅಂತ ಹೇಳ್ತಾ ಇದ್ದಾರೆ. ಅದೇ ರೀತಿಯಾಗಿ EGR 999 1 ಗ್ರಾಮ್ದು ಕೂಡ ಬಿಟ್ಟಿದ್ದಾರೆ. ಗೋಲ್ಡ್ 1G99 ಅಂತ ಇದೆ ನೋಡಿ. ಇದು 99 ಅಂದರೆ 100 ಗ್ರಾಮ್ ಆಗಿರುತ್ತೆ ಒಂದು ತೊಗೊಂಡ್ರೆ. ಸೊ ಸಾರಿ 1 ಗ್ರಾಮ್ ಆಗಿರುತ್ತೆ ಒಂದು ತೊಗೊಂಡ್ರೆ. ಅದರ ಸಿಂಬಲ್ ಮಾತ್ರ G99 ಅಂತ ಇಟ್ಟಿದ್ದಾರೆ, ಸ್ವಲ್ಪ ಕನ್ಫ್ಯೂಸಿಂಗ್ ಅದು. ಆದರೆ ಇಲ್ಲಿ ನೋಡಬೇಕು ನೀವು, ಗೋಲ್ಡ್ 1 ಗ್ರಾಮ್ 99 ಅನ್ನೋದು ಪ್ಯೂರಿಟಿನ ತೋರಿಸ್ತಾ ಇದೆ ಇದು. ಹಾಗಾಗಿ 95 ಹೋದರೆ ನಿಮಗೆ 95 ಅಂತ ಬರ್ತಾಗುತ್ತೆ. ಬಟ್ ಗೋಲ್ಡ್ ಆದಮೇಲೆ ಏನಿರುತ್ತೋ ಅದು ಅದರ ಗ್ರಾಮ್ ಲೆಕ್ಕ ಆಗಿರುತ್ತೆ. ಸೊ 1 ಗ್ರಾಮ್ದು. ಇನ್ನೂ ಕೆಳಗಡೆ ಹೋದರೆ ಮಿಲಿಗ್ರಾಮ್ ಕೂಡ ಇದೆ. 100 ಮಿಲಿಗ್ರಾಮ್ ಅಂದರೆ ಎಷ್ಟು, ಸೊ 1000 ಮಿಲಿಗ್ರಾಮ್ ಅಂದರೆ 1 ಗ್ರಾಮ್ ಆಗ್ತಾ ಹೋಗುತ್ತಲ್ವ. ಸೊ ಅದರ 100 ಮಿಲಿಗ್ರಾಮಲ್ಲೂ ಕೂಡ ಇದೆ ನಿಮಗೆ 99 ಪ್ಯೂರಿಟಿದು ಸಿಗ್ತಾ ಹೋಗುತ್ತೆ. ಇದು ಕೂಡ ಮ್ಯಾಕ್ಸಿಮಮ್ 10 kg ತೊಗೊತಾ ಹೋಗ್ಬೋದು. ಇದೆಲ್ಲ 999ದು ಸೇಮ್ 995 ಇದೆ ನಿಮಗೆ. 995ನಲ್ಲೂ ಕೂಡ 1 kg ತೊಗೋಬೋದು, 100 ಗ್ರಾಮ್ ತೊಗೋಬೋದು, 10 ಗ್ರಾಮ್ ತೊಗೋಬೋದು, 1 ಗ್ರಾಮ್ ತೊಗೋಬೋದು, 100 ಮಿಲಿಗ್ರಾಮ್ ತೊಗೋಬೋದು. ಸೊ ಗೋಲ್ಡ್ ರೇಟ್ ಏನಿರುತ್ತೋ ಆ ರೀತಿಯಾಗಿ ಟ್ರೇಡ್ ಆಗ್ತಾ ಇರುತ್ತೆ. ಇದನ್ನ ನೀವು ಖರೀದಿ ಮಾಡಿ ಇಟ್ಕೋಬೋದು. ಯಾರಿಗಾದರೂ ನಾನು ETF ಅಲ್ಲಿ SGF ಅಲ್ಲಿ ಎಲ್ಲ ಪಾರ್ಟಿಸಿಪೇಟ್ ಮಾಡಿದ್ದೆ, ಬಟ್ ನಂಗೆ ಮುಂದೆ ಒಂದಿಷ್ಟು ಗೋಲ್ಡನ್ನು ನಾನು ಫಿಸಿಕಲ್ ಗೋಲ್ಡಾಗಿ ನನಗೆ ಕನ್ವರ್ಟ್ ಮಾಡ್ಕೊಳ್ಳೋ ಅಂತ ಒಂದು ಅವಕಾಶ ಇರಬೇಕು, ಆ ಥರ ಒಂದು ಇನ್ಸ್ಟ್ರೂಮೆಂಟ್ ಇದೆಯಾ ಅಂತ ನೀವು ಹುಡುಕ್ತಾ ಇರ್ತಾರೆ ಅಂದರೆ ನೋಡಿ ಈ ಇನ್ಸ್ಟ್ರೂಮೆಂಟು ನಿಮಗೆ ಸಹಾಯ ಮಾಡ್ತಾ ಹೋಗುತ್ತೆ. ಹಾಗಾದರೆ ಇದು ಇದೆಯಾ ನೋಡೋಣ, ಒಂದ್ಸಲ ಜೆರೋದಲ್ಲಿ ನೋಡ್ಕೊಂಬರೋಣ. ಗೋಲ್ಡ್ 1 KG995 ಅಂತ ನೀವು ವಾಚ್ ಲಿಸ್ಟಿಗೆ ಬಂದುಬಿಟ್ಟು ನೀವು ಹುಡುಕಿದ್ರೆ ಸದ್ಯಕ್ಕೆ ಸಿಗ್ತಾ ಇದೆಯಾ, ನಿಮಗೆ ಸಿಗ್ತಾ ಇಲ್ಲ. ಯಾಕೆಂತಂದರೆ ಇದಿನ್ನೂ ಎನೇಬಲ್ ಆಗಿಲ್ಲ ಬ್ರೋಕರ್ಗಳಲ್ಲಿ. ನಾನು ಆಗಲೇ ಹೇಳ್ದಂಗೆ ನೀವು ಗೋಲ್ಡ್ ಅಂತ ಸರ್ಚ್ ಮಾಡಿದ್ರೆ ನಿಮಗೆ ಗೋಲ್ಡ್ ಕೇಸ್ಗಳು, ಗೋಲ್ಡ್ ETFಗಳು ಯಾವ್ದಿದೆ ಡಿಫ್ರೆಂಟ್ ಬ್ರೋಕರೇಜ್ಗಳದ್ದು ಅವ್ರದ್ದು ಮಾತ್ರ ಸಿಗ್ತಾ ಇದೆ ಹೊರತು ಇನ್ನೂ EGRಗಳು ಎನೇಬಲ್ ಆಗಿಲ್ಲ. ಸೊ ಇದು ಒಂದು ಹೊಸ ಕಾನ್ಸೆಪ್ಟ್. ಯಾರಿಗಾದರೂ ಪ್ಲ್ಯಾನ್ ಮಾಡ್ತಾ ಇದ್ದೀರಾ ಈ ವಾರ ಗೋಲ್ಡಲ್ಲಿ ನಾನು ಇನ್ವೆಸ್ಟ್ ಮಾಡಬೇಕು ETF ಅಂದರೆ, ಅಥವಾ ನಿಮ್ಮ ಉದ್ದೇಶ ಫಿಸಿಕಲ್ ಗೋಲ್ಡಲ್ಲೇ ಇನ್ವೆಸ್ಟ್ ಮಾಡೋದಿತ್ತು ಅಂದರೆ ಸ್ವಲ್ಪ ವೆಯ್ಟ್ ಮಾಡಿ. EGR ಎನೇಬಲ್ ಆಗೋ ತನಕ ನೀವು ಈ ಆಪ್ಷನ್ನ ತೊಗೊಂಡು ಹೋಗ್ಬೋದು. ಆಗಲೇ ಹೇಳ್ದಂಗೆ ಒಂದಿಷ್ಟು ವಿಡ್ರಾಲ್ ಚಾರ್ಜಸ್ ಅಂತ ಇಟ್ಟಿರ್ತಾರೆ. ಅದು ಪ್ರಾಸೆಸ್ ಬರಲಿ, ಎಲ್ಲರೂ ಬಂದಮೇಲೆ ನಿಮಗೆ ಚಾರ್ಜಸಲ್ಲಿ ಕೂಡ ತೋರಿಸುತ್ತದು. ವಾಲ್ಟ್ ಚಾರ್ಜಸ್ ಅಂದರೆ ನೀವು ವಾಲ್ಟಲ್ಲಿ ನಿಮ್ಮ ಪರವಾಗಿ ನಿಮ್ಮ ಸ್ಟೋರ್ ಮಾಡಿಟ್ಟಿದ್ದಕ್ಕೆ ಒಂದಿಷ್ಟು ಚಾರ್ಜಸ್ ತೊಗೋಬೇಕಲ್ವ, ಅದು ತೊಗೊಂಡಿರ್ತಾರೆ. ನೀವು ವಿಡ್ರಾ ಮಾಡಬೇಕಾದ್ರೆ ಆ ಚಾರ್ಜಸ್ ಅಪ್ಲಿಕಬಲ್ ಆಗುತ್ತೆ. ಸೊ ಇನ್ನೂ ಹೆಚ್ಚಿನ ಕ್ಲಾರಿಟಿ ಇದು ಟ್ರೇಡ್ ಆದಾಗ ಶುರುವಾಗ್ತಾ ಹೋಗುತ್ತೆ. ಬಹುಶಃ ಇದರಿಂದ ಒಂದಿಷ್ಟು ಹೊಸ ಮಾಹಿತಿ ನಿಮಗೆ ಸಿಕ್ಕಿದೆ ಅಂತ ಅನ್ಕೊತೀನಿ. ಇದು ಇವತ್ತಿನ ಶಾರ್ಟ್ ಸೀರೀಸ್ ಆಗಿತ್ತು. ಮತ್ತೊಂದು ವಿಡಿಯೋದೊಂದಿಗೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ.